ಮೊನ್ನೆ ಒಂದು ಪ್ರೆಸ್ ಮೀಟ್ ನಡೀತು. ಬೇರೆ ಭಾಷೆ ಒಂದು ಹೀರೋ ಬಂದು ಮಾತಾಡ್ತಾರೆ, ಅಲ್ಲಿ ಹೋಗಿ ನಿಲ್ಸಿದ್ದಾರೆ ಯಾರು, ಬಟ್ ಯಾರು ನಿಲ್ಸಿದ್ರೆ ನನ್ಗೆ ಗೊತ್ತಿಲ್ಲ. ತಪ್ಪಲ್ವಾ ಅದು? ನಾನು ನಮ್ಮ ಇಂಡಸ್ಟ್ರಿ ಕಡೆಯಿಂದ ನಿಜ ಸಿದ್ಧಾರ್ಥ್ ಅವರೇ ರಿಯಲಿ ವೆರಿ ಸಾರಿ. ನಮ್ಗೆ ಬಹಳ ನೋವಾಗಿದೆ. ದಯವಿಟ್ಟು ಈ ಮಿಸ್ಟೇಕ್ ಅನ್ಸುತ್ತೆ ಆಗಲ್ಲ. ಕನ್ನಡ ಜನ ತುಂಬಾ ಒಳ್ಳೆಯವರು. ಅಲ್ಲೇ ನಡೀತಾ ಇರೋದು ಕಾವೇರಿ ಹೋರಾಟ. ನೀವು ತಮಿಳುದು ಈಗ ಅವಶ್ಯಕತೆ ಇದೆಯಾ? ಅಲ್ಲ, ಕನ್ನಡ ಈಗ ಅವಶ್ಯಕತೆ ಇದೆಯಾ? ತಮಿಳುದ ಕನ್ನಡಕ್ಕೆ ಈಗ ಅವಶ್ಯಕತೆ ಇದೆಯಾ? ಇವತ್ತು ನಾನು ಪ್ರೀತಿಯಿಂದ ಡಬ್ಬಿಂಗ್ ಮಾಡಿರೋ ಚಿಕ್ಕು ಸಿನಿಮಾ ರಿಲೀಸ್ ಆಗಿದ್ದೆ. ಬಂದು ಎಲ್ರು ನೋಡಿ. ನಮಸ್ಕಾರ ಕರ್ನಾಟಕ ಫ್ಯಾನ್ಸ್. ನಾನು ನಿಮ್ಮ ಸಿದ್ಧಾರ್ಥ್. ನೀರೆಲ್ಲ ತಮಿಳ್ನಾಡಿಗೆ ಹೋಗ್ತಾ ಇದೆ, ಇಲ್ಲಿ ತಮಿಳ್ ಸಿನಿಮಾಗೆ ನೀವು ಪ್ರೆಸ್ ಮೀಟ್ ಮಾಡ್ತಾ ಇದ್ದಾರೆ. ಇದು ಬೇಕಾ ನಿಮ್ಗೆ? ಇದು ಬೇಕಾ ಸರ್? ಇದು ರಿಕ್ವೆಸ್ಟ್ ಮಾಡ್ತೀವಿ, ಕ್ಲೋಸ್ ಮಾಡಿ, ಕ್ಲೋಸ್ ಮಾಡಿ. ದಯವಿಟ್ಟು ಬನ್ನಿ, ಹೋರಾಟಕ್ಕೆ ಹೋಗೋಣ ಬನ್ನಿ. ಇವತ್ತು ನೋಡಿ, ಮೊನ್ನೆ ಒಂದು ಪ್ರೆಸ್ ಮೀಟ್ ನಡೀತು. ಬೇರೆ ಭಾಷೆ ಒಂದು ಹೀರೋ ಬಂದು ಮಾತಾಡ್ತಾರೆ, ಅಲ್ಲಿ ಹೋಗಿ ನಿಲ್ಸಿದ್ದಾರೆ ಯಾರು, ಬಟ್ ಯಾರು ನಿಲ್ಸಿದ್ರೆ ನನ್ಗೆ ಗೊತ್ತಿಲ್ಲ. ತಪ್ಪಲ್ವಾ ಅದು? ನಮ್ ಕನ್ನಡ ಜನ ಯಾವಾಗ್ಲೂ ಎಲ್ಲಾರನ್ನೂ ಸ್ವಾಗತಿಸ್ತಾರೆ. ಯಾವುದೇ ಸಮಸ್ಯೆ ಇರ್ಬೋದು, ನಮ್ಮಲ್ಲಿ ಏನೇ ಪ್ರಾಬ್ಲಮ್ ಇದ್ರು ಪ್ರಾಬ್ಲಮ್ ನುಂಗವನೇ ಮನುಷ್ಯ. ಆ ಸಮಸ್ಯೆ ತಗೊಳ್ತಾ ಹೋದ್ರೆ ಮನುಷ್ಯನೇ ಅಲ್ಲ. ಯು ಹ್ಯಾವ್ ಟು ಟಾಲರೇಟ್ ಮಾಡ್ಬೇಕು ಸಮಸ್ಯೆ ಇದೆ. ಈ ಸಮಸ್ಯೆಯಿಂದ ಹೆಂಗ್ ಬರ್ಬೇಕನ್ನೋದನ್ನ ಕೂಲಂಕುಷವಾಗಿ ಕೂತ್ಕೊಂಡು ಯೋಚನೆ ಮಾಡ್ಬೇಕು. ನಾವು ಸುಮ್ನೆ ಕುಂತ್ಕೊಂಡು ಹೋರಾಟ ಮಾಡ್ಬಿಡೋಣ, ಮಾತಾಡೋಣ. ಎಲ್ಲಾರು ಮಾತಾಡ್ತೀವಿ, ಏನ್ ಮಾತಾಡ್ತೀವಿ ಹೇಳಿ? ನಾ ಮಾತಾಡೋದು ಎಷ್ಟು ಜನ ನೀವು ಅರ್ಥ ಮಾಡ್ಕೊತಾರೆ ಹೇಳಿ? ಮನಸ್ಸಾರೆ ನೀವು ಯೋಚನೆ ಮಾಡಿ. ಸ್ಪೀಕ್ ಫ್ರಮ್ ದ ಹಾರ್ಟ್, ನಾಟ್ ಫ್ರಮ್ ದ ಮೈಂಡ್. ಸಿಚುವೇಶನ್ ನ ನೋಡ್ಕೊಂಡು ನಾವು ಅಡ್ವಾಂಟೇಜ್ ತಗೋಬಾರ್ದು ಯಾವಾಗ್ಲೂ. ಇದು ಬಂದ್ರೆ ಈ ಸಮಸ್ಯೆ ಬಂದ್ಬಿಡ್ತಪ್ಪ, ನಾವೇನಾದ್ರೂ ಒಂದ್ ಮುಂದೆ ತೋರ್ಸ್ಕೊಂಡು ಗೆದ್ಬಿಡ್ಬೇಕು. ಅದು ಹೋರಾಟ ಅಲ್ಲ. ಅದು ಹೋರಾಟಕ್ಕೆ ಮರ್ಯಾದೆನೇ ಅಲ್ಲ. ಅದು ಜೆನ್ಯೂನ್ ಆಗಿರ್ಬೇಕು. ಏನ್ ಮಾಡಿದ್ರು ಜೆನ್ಯೂನಿಟಿ ಇರ್ಬೇಕು. ಇನ್ನೊಬ್ರಿಗೆ ಹರ್ಟ್ ಆಗ್ಬಾರ್ದು. ಇನ್ನೊಬ್ರ ಭಾವನೆಗಳನ್ನ ಕೂತ್ ನಾನು ನಿಜವಾಗ್ಲೂ ಇವತ್ತು ನಾನು ನಮ್ಮ ಇಂಡಸ್ಟ್ರಿ ಕಡೆಯಿಂದ ನಿಜ ಸಿದ್ಧಾರ್ಥ್ ಅವರೇ ರಿಯಲಿ ವೆರಿ ಸಾರಿ. ನಮ್ಗೆ ಬಹಳ ನೋವಾಗಿದೆ. ದಯವಿಟ್ಟು ಈ ಮಿಸ್ಟೇಕ್ ಅನ್ಸುತ್ತೆ ಆಗಲ್ಲ. ಕನ್ನಡ ಜನ ತುಂಬಾ ಒಳ್ಳೆಯವರು. ಅವ್ರು ಎಲ್ಲಾ ಲ್ಯಾಂಗ್ವೇಜ್, ಎಲ್ಲಾ ಭಾಷೆಯವ್ರನ್ನು ಪ್ರೀತಿಸ್ತಾರೆ. ಎಲ್ಲಾ ಭಾಷೆ ಸಿನಿಮಾಗಳನ್ನ ನೋಡ್ತಾರೆ. ಅಂದ್ರೆ ಅದು ಕನ್ನಡ ಒಂದೇನೆ, ಕರ್ನಾಟಕದಲ್ಲಿ ಒಂದೇನೆ. ಇವತ್ತು ಎಲ್ಲೇ ನಾವು ಹೆಮ್ಮೆಯಿಂದ ಹೇಳ್ಕೋಬಹುದು. ವರ್ಲ್ಡ್ ಹೇಳ್ಬೇಕಾದ್ರೆ ಹೋಗಿ ಕರ್ನಾಟಕ ಜನಕ್ಕೆ ಆಲ್ರೆಡಿ ಒಂದು ದೊಡ್ಡ ಮರ್ಯಾದೆ ಇದೆ. ಆ ಮರ್ಯಾದೆ ನಾವು ಕಾಪಾಡ್ಕೋಬೇಕು.